ರೀಸೆಂಟ್ ಡೇಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಮ್ಯಾಟ್ರಸ್ ಆಡ್ಸ್ ಗಳು ರನ್ ಆಗ್ತಾ ಇದೆ. ಅಲ್ವಾ, ರನ್ ಆಗ್ತಾ ಇದೆ ಅಲ್ವಾ. ಸೊ ಅದೇ ರೀತಿ ನಾವು ಕೂಡ ಮನೇಲಿ ಇರ್ಬೇಕಾದ್ರೆ ನೋಡ್ತಾ ಇದ್ವಿ, ಆಗೊಂದು ಈಗೊಂದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ ಮ್ಯಾಟ್ರಸ್ ಬಗ್ಗೆ. ಸೊ ಸಡನ್ ಆಗಿ ಒಂದು ದಿವಸ ನಮಗೆ ಫ್ಲೋ ಮ್ಯಾಟ್ರಸ್ ಇಂದ ಮೆಸೇಜ್ ಬರುತ್ತೆ, ಸರ್ ನಾವೊಂದು ಮ್ಯಾಟ್ರಸ್ ಕಳಿಸ್ಕೊಡ್ತೀವಿ, ಒಂದು ಕೊಲಾಬ್ರೇಷನ್ ವಿಡಿಯೋ ಮಾಡ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ಓಕೆ ಒಂದ್ಸಲ ನಾವು ಟ್ರೈ ಮಾಡೋಣ, ಎಲ್ಲರೂ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಆ ಮ್ಯಾಟ್ರಸ್ನ ತರಿಸ್ಕೊಂಡಿದ್ದೀವಿ. ಸೊ ಇವಾಗ ಆಲ್ರೆಡಿ ಅದು ನಮ್ಮ ಮನೇಲಿದೆ, ಬನ್ನಿ ಅದನ್ನ ಓಪನ್ ಆಲ್ರೆಡಿ 5 days 6 days ಬಿಫೋರ್ ನಾವು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಕೂಡ ಹಾಕಿದ್ವಿ. ಆ ವಿಡಿಯೋದಲ್ಲಿ ಅದರ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದ್ವಿ. ಇವಾಗ ಆಲ್ರೆಡಿ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದ್ರದ್ದು ಒಂದು ರಿವ್ಯೂ ವಿಡಿಯೋ ಅಂತ ಅಂದ್ಕೋಬಹುದು. ಏನ್ ಹೇಳ್ತೇನಮ್ಮ, ಇವತ್ತು ಅದನ್ನ ರಿವ್ಯೂ ಮಾಡೋಣ. ಇದೆ ನೋಡಿ ಫ್ಲೋ ಮ್ಯಾಟ್ರಸ್ ಎಷ್ಟು ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅಂತ ಹೇಳಿದ್ರೆ, ಇದ್ರ ಮೇಲೆ ಮಲ್ಕೊಂಡ್ರೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ನಿಮ್ ಮೈಕೈ ನೋವು ಅನ್ನೋದೇ ಬರಲ್ಲ, ಅಷ್ಟು ಕಂಫರ್ಟಬಲ್ ಫೀಲ್ ಕೊಡುತ್ತೆ ಇದು. ಇದ್ರ ಮೇಲೆ ಏನಾದ್ರೂ ನೀವು ನೀರಿರೋ ಲೋಟ ಇಟ್ಬಿಟ್ಟು ಪಕ್ಕದಲ್ಲಿ ಒದ್ದಾಡಿದ್ರು ಅದು ಚೆಲ್ಲೋಗಲ್ಲ. ಇವನ್ ಮೊಟ್ಟೆ ಇಟ್ಟದ್ರ ಮೇಲೆ ಮಲ್ಕೊಂಡ್ರು ಏನು ಆಗಲ್ಲ. ಅಷ್ಟು ತುಂಬಾ ಚೆನ್ನಾಗಿದೆ ಈ ಬೆಡ್. ಅಂಡ್ ನಿಮ್ಗೆ ಇದೇನಾದ್ರೂ ಕೊಳೆ ಆಯ್ತು ಅಂತ ಹೇಳಿದ್ರೆ ಸೈಡ್ ಅಲ್ಲಿ ಜಿಪ್ ಕೊಟ್ಟಿರ್ತಾರೆ, ಆ ಜಿಪ್ ನ ಓಪನ್ ಮಾಡಿ ನೀವು ವಾಶ್ ಮಾಡಿ ತಿರ್ಗಾ ಹಾಕ್ಬೋದು. ತುಂಬಾನೇ ಚೆನ್ನಾಗಿದೆ, ಮೈಕೈ ನೋವು ಅನ್ನೋದೇ ಬರಲ್ಲ. ಏನಾದ್ರೂ ಸುಸ್ತಾಗಿ ಬಂದು ಇದ್ರ ಮೇಲೆ ಮಲ್ಕೊಂಡ್ರೆ ಆಹಾ ಅನ್ನೋ ಒಂದು ಫೀಲ್ ಮೀನ್ಸ್ ಏನೋ ಕಂಫರ್ಟಬಲ್ ಫೀಲ್ ಆಗುತ್ತೆ. ಪ್ರೀವಿಯಸ್ ಆಗಿ ಬೆಡ್ ಯೂಸ್ ಮಾಡ್ತಾ ಇದ್ದೆ, ಅದು ತುಂಬಾ ಅಂದ್ರೆ ತುಂಬಾ ಗಟ್ಟಿ. ಇದು ಈ ಕಡೆ ಸಾಫ್ಟ್ ಇಲ್ಲ, ಗಟ್ಟಿನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಒಂಥರ ಸಾಫ್ಟ್ ಆಗಿದೆ, ಬಟ್ ಅಷ್ಟು ಸಾಫ್ಟ್ ಇಲ್ಲ. ಒಂದು ಮ್ಯಾಕ್ಸಿಮಮ್ ಮೀಡಿಯಂ ಅಲ್ಲಿ ಇದೆ ಇದು ಸಾಫ್ಟ್ನೆಸ್. ಅಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದ್ರ ಬೆನಿಫಿಟ್, ಸೊ ನಮ್ ಸ್ಕಿನ್ ನ ಗ್ಲೋ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಯಾಕೆ ಗೊತ್ತಾ? ಸೊ ಫಾರ್ ಎಕ್ಸಾಂಪಲ್ ನನ್ನೇ ತಗೋ, ನಾನು ಇವಾಗ ಬೆಳಿಗ್ಗೆ ಎದ್ದು ಶೂಟ್ಗೆ ಹೋಗ್ತೀನಲ್ವಾ. ಸೊ ಶೂಟ್ ಇಂದ ಬಂದ ತಕ್ಷಣ ನನಗೆ ತುಂಬಾ ಟಯರ್ಡ್ ಆಗಿರುತ್ತೆ. ಟಯರ್ಡ್ನೆಸ್ ನಂಗೆ ಹೋಗ್ಬೇಕು ಅಂತಂದ್ರೆ ಒಳ್ಳೆ ನಿದ್ದೆ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಬೆಡ್ ಇರ್ಬೇಕು. ಸೊ ನಾನು ಈ ಬೆಡ್ ಮೇಲೆ ಮಲ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಫ್ರೆಶ್ ಅನ್ಸುತ್ತೆ ಅಂತ ಹೇಳಿದ್ರೆ, ಸೊ ಇವಾಗ ನಾನು ನೈಟ್ ಯಾವುದೋ ಬೆಡ್ ಮೇಲೆ ಮಲಗಿರ್ತೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ನಿದ್ದೆ ಸರಿಯಾಗಿರಲ್ಲ, ಆ ಬೆಡ್ ಮೇಲೆ ಮಲ್ಕೊಂಡು ನನಗೆ ಮೈಕೈ ನೋವು ಬಂದಿರುತ್ತೆ. ಬೆಳಿಗ್ಗೆ ಅದೇ ಕೆಲ್ಸಕ್ಕೆ ಹೋಗ್ಬೇಕು, ಅದೇ ಮೈಕೈ ನೋವು ಇಟ್ಕೊಂಡೋದ್ರೆ ನನ್ನ ಸ್ಕಿನ್ ಚೆನ್ನಾಗಿ ಕಾಣಿಸಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಇದೆ. ಇದ್ರ ಕವರ್ ಬಂದು ಅಲೋವೆರಾ ಇನ್ಫ್ಯೂಸ್ಡ್. ಇದ್ರ ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ ಸ್ಕಿನ್ ನ ಹೈಡ್ರೇಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ವಿತ್ ಜಿಪ್ ಬರುತ್ತೆ. ನಿಮ್ಗೆ ಏನಾದ್ರು ವಾಶ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಫ್ಲೋ ಮ್ಯಾಟ್ರಸ್ ನ ಪರ್ಚೇಸ್ ಮಾಡಿ ಆರಾಮಾಗಿ ನಿದ್ದೆ ಮಾಡಿ.